ರಶ್ಮಿಕಾ ವಿಜಯ್ ಅದ್ಧೂರಿ ಮದುವೆ ಎಲ್ಲರ ಚಿತ್ತ ಎಲ್ಲಿತ್ತು ಗೊತ್ತಾ? ಮದುವೆ ಫೋಟೋಸ್ ರಿಲೀಸ್ ಆದಂತಹ ಬೆನ್ನಲ್ಲೇ ಬರೀ ಫೋಟೋಸ್ ನೋಡಿ ಅದರ ಬಗ್ಗೆನೇ ಚರ್ಚೆ ಆಗ್ತಿದೆ. ಹಾಗಾದ್ರೆ ಯಾವುದರ ಬಗ್ಗೆ ಚರ್ಚೆ ಆಗ್ತಿದೆ? ಎಸ್, ರಶ್ಮಿಕಾ ವಿಜಯ್ ಅದ್ಧೂರಿ ಮದುವೆ ಆಯ್ತು. ಬಟ್ ಎಲ್ಲ ಫೋಟೋಸ್ಗಳು ರಿಲೀಸ್ ಆಯ್ತಲ್ಲ, ಎಲ್ಲರ ಚಿತ್ತ ಎಲ್ಲಿತ್ತು ಗೊತ್ತಾ? ಮದುವೆ ಫೋಟೋಸ್ ರಿಲೀಸ್ ಆದಂತಹ ಬೆನ್ನಲ್ಲೇ ಅದ್ರ ಬಗ್ಗೆ ಸಾಕಷ್ಟು ಚರ್ಚೆಗಳು ನಡೀತು. ಬಟ್ ನೋಡುಗರ ದೃಷ್ಟಿ ಬಿದ್ದಿರೋದು ವಿರೋಶ್ ಜೋಡಿ ಧರಿಸಿದಂತಹ ಆಭರಣಗಳ ಮೇಲೆ. ರಾಯಲ್ ಲುಕ್ನಲ್ಲಿ ಕೂಡಿದಂತಹ ಚಿನ್ನಾಭರಣಗಳೇ ವಿರೋಶ್ ಮದುವೆ ಹೈಲೈಟ್ ಆಗಿತ್ತು. ರಾಜಸಂ ಉಕ್ಕಿ ಬರುವಂತೆ ಇದ್ದುವು ರಶ್ಮಿಕಾ ನೆಕ್ಲೆಸ್, ವರ್ಕ್ ಆಭರಣಗಳು. ರಶ್ಮಿಕಾ ಧರಿಸಿದಂತಹ ಜುಮ್ಕಿ, ಜಡೆಯ ಬಿಲ್ಲೆ, ಮೂಗು ನತ್ತು, ಬೈತಲೆ ಬೊಟ್ಟು ಎಲ್ಲವೂ ಕೂಡ. ಸೀರೆ ಮೇಲಿನ ಮೋಟಿಗ್ಗಳು ಕೂಡ ಬಂಗಾರದಿಂದ ಮಾಡಿದಂತಹ ಎಂಬ್ರಾಯ್ಡರಿ ಆಗಿತ್ತು. ದುಬಾರಿ ಸೀರೆ ಅದು. ದೇಗುಲಗಳ ಮೇಲಿನ ಶಿಲ್ಪಕಲೆಯನ್ನ ಆಧರಿಸಿ ಸೀರೆಯ ಎಂಬ್ರಾಯ್ಡರಿ ಡಿಸೈನ್ ಮಾಡಲಾಗಿತ್ತು. ವಿಜಯ್ ಧರಿಸಿದಂತಹ ಕ್ಲಾಸಿಕ್ ಗೋಲ್ಡ್ ಜುವೆಲರಿ ರಾಜನ ಕಾಲದ್ದೇ ಅನ್ನುವಂತಹ ರೀತಿ ಇತ್ತು. ವಿಜಯ್ ಕೈಗೆ ಕಡಗ ಹಾಕಿದಂತಹ ಕಾಲಿನ ಮತ್ತು ಕಂಕಣ, ಕೊರಳಿಗೆ ಹಾಕಿದಂತಹ ಒಂದು ಹಾರ ಇತ್ತು, ಕಂಠಾಭರಣ ಇತ್ತು, ಕಿವಿ ಓಲೆ. ಸೊ ಇದೆಲ್ಲವೂ ನೋಡಿದ್ರೆ ರಾಜನ ಕಾಲದ ಆಭರಣಗಳನ್ನು ನೆನಪಿಸುವಂತಿತ್ತು. ರೇಷ್ಮೆ ಪಂಚೆ, ಕೆಂಪು ಬಣ್ಣದ ಅಂಗವಸ್ತ್ರವನ್ನ ಹೊತ್ತಿದ್ರು ವಿಜಯ್. ಸೊ ಇದನ್ನೆಲ್ಲ ನೋಡಿದಾಗ ಅನಿಸೋದು, ಇಷ್ಟು ಅದ್ಭುತವಾದಂತಹ ರಾಜನ ಕಾಲದ ಉಡುಗೆಗಳನ್ನ ಈ ಬಾರಿ ವಿಶೇಷವಾಗಿ ಆಭರಣಗಳನ್ನ ತಯಾರು ಮಾಡಲು 10 ತಿಂಗಳು ತೆಗೆದುಕೊಳ್ಳಲಾಗಿತ್ತಂತೆ. ವಿರೋಶ್ ಆಭರಣಗಳದ್ದೇ ಸದ್ದು, ಎಲ್ಲಿ ನೋಡಿದ್ರು ಕೂಡ ಟಾಪ್ ಆಫ್ ದಿ ಟೌನ್ ಅನ್ನುವಂತೆ ಮಾತನಾಡ್ತಿದ್ದಾರೆ ಜನ. ರಶ್ಮಿಕಾ ಮದುವೆ ಫೋಟೋಸ್ ನಲ್ಲಿ ಹೈಲೈಟ್ ಆಗಿದ್ದು ರಶ್ಮಿಕಾ ಮತ್ತು ವಿಜಯ್ ಧರಿಸಿದಂತಹ ಆಭರಣಗಳು. ಮದುವೆ ಫೋಟೋ ರಿಲೀಸ್ ಆದಂತಹ ಬೆನ್ನಲ್ಲೇ ಈಗ ಆಭರಣಗಳು ಹೇಗಿದ್ವು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡ್ತಿದ್ದಾರೆ. ನೋಡಿ, ಆಭರಣಗಳು ಥೇಟ್ ರಾಜನ ಕಾಲದಲ್ಲಿ ಧರಿಸುವಂಥ ಆಭರಣಗಳು. 10 ತಿಂಗಳನ್ನ ತೆಗೆದುಕೊಳ್ಳಲಾಯ್ತಂತೆ ಈ ಆಭರಣಗಳನ್ನ ಡಿಸೈನ್ ಮಾಡೋದಕ್ಕೆ. ರಾಯಲ್ ಲುಕ್ನಿಂದ ಕೂಡಿತ್ತು. ರಾಜ ಮಹಾರಾಜರ ಕಾಲದಲ್ಲಿ ಧರಿಸ್ತಿದ್ರಲ್ಲ ಆಭರಣಗಳು, ಅದೇ ಶೈಲಿಯಲ್ಲಿ ಈ ಆಭರಣಗಳನ್ನ ಡಿಸೈನ್ ಮಾಡಲಾಗಿತ್ತು ವಿರೋಶ್ ಜೋಡಿ ಮದುವೆಗೆ. ಸೊ ಇಡೀ ಮದುವೆಯ ಫೋಟೋಸ್ ಅಲ್ಲಿ ಕಂಡದ್ದು ಆಭರಣಗಳೇ ಹೈಲೈಟ್. ಇನ್ನು ವಿಜಯ್ ಕೈಗೆ ಹಾಕಿದಂತಹ ಆ ಕಡಗ ಇದೆಯಲ್ಲ, ಆ ಕಡ, ಸೊ ಅದು ತುಂಬಾನೇ ಹೈಲೈಟ್ ಆಗಿದೆ. ಮತ್ತು ಕೊರಳಲ್ಲಿ ಧರಿಸಿದಂತಹ ಕಂಠಿಹಾರ ಬಹಳಾನೇ ಹೈಲೈಟ್ ಆಗಿದೆ. ರಾಜರು ಇಂಥದ್ದೇ ಧರಿಸ್ತಿದ್ರು. ಥೇಟ್ ರಾಜನ ಲುಕ್ಕಲ್ಲೇ ಅವರು ಕಾಣಿಸಿಕೊಂಡ್ರು. ಇನ್ನು ಕಿವಿಗೆ ಧರಿಸಿದಂತಹ ಆ ಓಲೆ ಇರಬಹುದು ಮತ್ತು ಕಾಲಿಗೆ ಹಾಕಿದಂತಹ ಕಡಗ, ಇದು ಕೂಡ ಹೈಲೈಟ್ ಆಯಿತು ಫೋಟೋಸ್ ಅಲ್ಲಿ. ರಾಜಸಂ ಉಕ್ಕಿ ಬರುವಂತೆ ಇದ್ವು ರಶ್ಮಿಕಾ ಹಾಕಿದ ನೆಕ್ಲೆಸ್ ವರ್ಕ್ಗಳು. ಆ ರಶ್ಮಿಕಾ ಧರಿಸಿದಂತಹ ಜುಮ್ಕಿ, ಜಡೆಯ ಬಿಲ್ಲೆ, ಮೂಗುನತ್ತು ಮತ್ತು ತಲೆಗೆ ಹಾಕಿದಂತಹ ಬೈತಲೆ ಬೊಟ್ಟು ಎಲ್ಲವೂ ಕೂಡ ಥೇಟ್ ರಾಜ ಮಹಾರಾಜರ ಕಾಲದ ಪುರಾತನ ಆಭರಣಗಳೇ ಅನ್ನುವಂತೆ ಇತ್ತು. ಇನ್ನು ಸೀರೆಯ ಮೇಲೆ ಮಾಡಲಾದಂತಹ ಎಂಬ್ರಾಯ್ಡರಿ ವರ್ಕ್, ಆ ಕುಚ್ಚು ಏನಿತ್ತು ಅದು ಶಿಲ್ಪಕಲೆಯನ್ನ ಆಧರಿಸಿ ಮಾಡಿದಂಥದ್ದಾಗಿತ್ತು. ಬಂಗಾರದ ಲೇಪನವೂ ಕೂಡ ಅದಕ್ಕಿತ್ತು, ಎಂಬ್ರಾಯ್ಡರಿಯನ್ನ ಮಾಡಿಸಲಾಗಿತ್ತು. ವಿಜಯ್ ಧರಿಸಿದಂತಹ ಕ್ಲಾಸಿಕ್ ಗೋಲ್ಡ್ ಜುವೆಲರಿ ಥೇಟ್ ರಾಜನ ಕಾಲದೇ ಅನ್ನುವಂತೆ ಇತ್ತು. ಸ್ಪೆಷಲಿ ವಿಜಯ್ ಧರಿಸಿದಂತಹ ಕಂಠಾಭರಣ ಮತ್ತು ಕಿವಿ ಓಲೆ ಅದೇನಿದೆಯಲ್ಲ ತುಂಬಾನೇ ಹೈಲೈಟ್ ಆಗಿದೆ ಫೋಟೋಸ್ ಅಲ್ಲಿ. ಸಿಂಹದ ಡಿಸೈನ್ ಇತ್ತು ಅದ್ರ ಮೇಲೆ. ಇನ್ನು ರೇಷ್ಮೆ ಪಂಚೆ, ಕೆಂಬಣ್ಣದ ವಸ್ತ್ರದಲ್ಲಿದ್ರು ವಿಜಯ್. ರಾಜ ಮಹಾರಾಜರ ಕಾಲದ ಮದುವೆಗಳು ಹೇಗೆ ನಡೀತಿದ್ವು ಅನ್ನೋದಕ್ಕೆ ಇವಾಗ ಈ ಜೋಡಿಯ ಫೋಟೋಸ್ಗಳು ಒಂದು ರೀತಿಯ ಎಕ್ಸಾಂಪಲ್ ಅಂತ ಹೇಳಬಹುದು. ಯಾಕೆಂದ್ರೆ ರಾಜ ಮಹಾರಾಜರು ಧರಿಸ್ತಿದ್ದಂತಹ ಒಡವೆಗಳು ಹೀಗೆ ಇರ್ತಿದ್ವು ಅನ್ನೋ ರೀತಿಯಲ್ಲಿಯೇ ಈ ಒಡವೆಗಳನ್ನು ಡಿಸೈನ್ ಮಾಡಲಾಗಿದೆ. ಇದನ್ನು ಬೆಂಗಳೂರು ಮೂಲದ ಖ್ಯಾತ ಆಭರಣ ತಯಾರಿಕೆ ಸಂಸ್ಥೆ ರೂಪಿಸಿದೆ ಅಂತ ತಿಳಿದು ಬಂದಿದೆ. ಈ ಆಭರಣಗಳನ್ನು ತಯಾರಿಸೋದಕ್ಕೆ 10 ತಿಂಗಳ ಸಮಯವನ್ನು ತೆಗೆದುಕೊಂಡಿದ್ದಾರೆ. ಎಲ್ಲಿ ನೋಡಿದ್ರು ಕೂಡ ಈಗ ವಿರೋಶ್ ಆಭರಣಗಳದ್ದೇ ಸದ್ದು. ಟಾಕ್ ಆಫ್ ದಿ ಟೌನ್ ಏನು ಅಂದ್ರೆ ರಶ್ಮಿಕಾ ಹಾಗೂ ವಿಜಯ್ ಧರಿಸಿದಂಥ ಆಭರಣಗಳು ಅನ್ನಬಹುದು. ಇತ್ಲಾಗೆ ಪೂರ್ತಿ ಆಂಟಿಕ್ ಲುಕ್ನಲ್ಲೂ ಅಲ್ಲ, ಆ ಕಡೆ ಹೊಸ ಮಾಡರ್ನ್ ಲುಕ್ನಲ್ಲೂ ಅಲ್ಲ. ಆದ್ರೆ ಆಂಟಿಕ್ ಅಂದ್ರೆ ಆಂಟಿಕ್ ಜುವೆಲರಿಗೆ ಅಷ್ಟೊಂದು ಫಿನಿಶಿಂಗ್ ಬರಲ್ಲ, ಅದು ಶೈನ್ ಇರೋದಿಲ್ಲ. ಬಟ್ ಈ ಜುವೆಲರಿಗಳು ಶೈನ್ ಆಗಿಯೂ ಇತ್ತು. ಇನ್ನು ರಾಜನ ಕಾಲದಲ್ಲಿ ಧರಿಸುವಂತಹ ಡಿಸೈನ್ಸ್ ಅನ್ನೇ ತದ್ರೂಪವಾಗಿ ಇದು ಹೊಂದಿತ್ತು. ಸ್ಪೆಷಲಿ ವಿಜಯ್ ಕೈಗೆ ಹಾಕಿದಂತಹ ಆ ಕಡ ಏನಿದೆಯಲ್ಲ, ಅದು ಥೇಟ್ ರಾಜನ ಕಾಲದ್ದೇ ಅನ್ನುವಂತಹ ರೀತಿಯಲ್ಲಿ ಈ ಆಭರಣಗಳನ್ನು ಡಿಸೈನ್ ಮಾಡಲಾಗಿದೆ. ಬೆಂಗಳೂರಿನ ತಯಾರಿಕಾ ಸಂಸ್ಥೆಯೇ ಇದನ್ನ ಡಿಸೈನ್ ಮಾಡಿರುವಂಥದ್ದು. ಈ ಆಭರಣಗಳನ್ನು ತಯಾರಿಸಲು 10 ತಿಂಗಳ ಸಮಯವನ್ನು ತೆಗೆದುಕೊಂಡಿದ್ದಾರಂತೆ.